ಅಪ್ಡೇಟ್ ಲಭ್ಯವಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಚಿಕ್ಕಮಗಳೂರಿನಲ್ಲಿ ಪ್ಯಾಲೆಸ್ತೈನ್ ಧ್ವಜ ಹಾರಾಟ ಕೇಸ್ಗೆ ಸಂಬಂಧಪಟ್ಟಂತೆ ಮಲೆನಾಡು ಸ್ಲೀಪರ್ ಸೆಲ್ಗಳ ತಾಣವಾಗ್ತಾ ಇದೆ ಅನ್ನುವಂಥ ಆತಂಕ. ಉಗ್ರ ಕೃತ್ಯ ಎಸಗೋದಕ್ಕೆ ಇಲ್ಲಿ ತರಬೇತಿ ನೀಡಲಾಗ್ತಾ ಇದೆ ಅನ್ನುವಂಥ ಗಂಭೀರ ಆರೋಪ. ಮೈಸೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಈ ಹಿಂದೆ ಕೊಪ್ಪದಲ್ಲಿ ಯಾಸಿನ್ ಭಟ್ಕಳ ಶಿಬಿರ ನಡೆಸ್ತಾ ಇದ್ದ. ದೇಶ ವಿರೋಧಿಗಳ ವಿರುದ್ಧ ತನಿಖೆ ನಡೆಸಬೇಕಾಗಿದೆ. ಸಿಟಿ ರವಿಯವರು ಹೀಗಂತ ಒತ್ತಾಯ ಮಾಡ್ತಿದ್ದಾರೆ. 20ಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳಲ್ಲಿ ಮತ್ತು ಒಂದು 4 ವೀಲ್ನಲ್ಲಿ ಪ್ಯಾಲೆಸ್ತೈನ್ ಧ್ವಜ ಹಿಡ್ಕೊಂಡು ರಸ್ತೆಯಲ್ಲಿ ರ್ಯಾಲಿ ಮಾಡಿದ್ದಾರೆ. ಅಂದರೆ ನಿಮಗೆ ವಿತೌಟ್ ಪರ್ಮಿಷನ್ನು ಬೈಕಲ್ಲಿ ಬೇರೆ ಬೇರೆ ರೋಡ್ಗಳಲ್ಲಿ ಓಡಾಡಿಸ್ಕೊಂಡು ಹೋಗಿದ್ದಾರೆ. ಆರಂಭದಲ್ಲಿ ಯಾವ ಧ್ವಜ ಅಂತ ಭಾಳ ಜನರಿಗೆ ಅರ್ಥ ಆಗಿಲ್ಲ. ಒಂದು ಕಡೆ ಅವರು ಇಸ್ಲಾಂ ಧ್ವಜ ಹಿಡಿದಿದ್ದಾರೆ, ಇನ್ನೊಂದು ಕಡೆ ಪ್ಯಾಲೆಸ್ತೈನ್ ಧ್ವಜ ಹಿಡಿದಿದ್ದಾರೆ. ಇದು ಯಾವ ಧ್ವಜ ಏನಕ್ಕೆ ಏನು ಅಂತ ಅರ್ಥ ಆಗಿಲ್ಲ. ಆದರೆ ಕೆಲವರಿಗೆ ಏನೋ ಅನುಮಾನ ಬಂದು ಫೋಟೋ ತೆಗೆದು ಗೂಗಲಲ್ಲಿ ಸರ್ಚ್ ಮಾಡಿದ್ದಾರೆ. ಗೂಗಲ್ ಸರ್ಚ್ ಮಾಡಿದಾಗ ಗೊತ್ತಾಗಿದೆ ಇವ್ರು ಹಿಡಿದಿರೋದು ಪ್ಯಾಲೆಸ್ತೈನ್ ಧ್ವಜ ಅಂತ. ಗೂಗಲ್ ಸರ್ಚ್ ಮಾಡಿದಾಗ ಗೊತ್ತಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಯುವ ಮೋರ್ಚಾದ ಕಾರ್ಯಕರ್ತರು ಪೊಲೀಸ್ ಠಾಣೆಗೆ ದೂರು ಕೊಟ್ಟರು. ನಾನು ಕೂಡ ಪೊಲೀಸ್ ಮುಖ್ಯಾಧಿಕಾರಿಗಳಿಗೆ ಮಾತಾಡಿದೆ. ಆಮೇಲೆ ನನಗೆ ಮಾಹಿತಿ ಸಿಕ್ತು, ಕೆಲವು ಪ್ರಭಾವಿಗಳು ಅವ್ರ ಪರವಾಗಿ ಇನ್ಫ್ಲೂಯೆನ್ಸ್ ಮಾಡಿದ್ರು. ಒಂದು 200ಕ್ಕೂ ಹೆಚ್ಚು ಜನ ಪೊಲೀಸ್ ಠಾಣೆ ಮುಂದೆ ಬಂದರು. ಅವ್ರನ್ನ ಬೈಕಿಗೆ ಪ್ಯಾಲೆಸ್ತೈನ್ ಧ್ವಜ ಕಟ್ಟಿ ಓಡಾಡಿರುವ ಆರೋಪದ ಹಿನ್ನೆಲೆ ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಇಬ್ಬರು ಅಪ್ರಾಪ್ತರು ಪೊಲೀಸ್ ವಶಕ್ಕೆ 6 ಮಂದಿ ವಿರುದ್ಧ ಕೇಸ್ ದಾಖಲಾಗಿದೆ. ಬೈಕ್ಗೆ ಪ್ಯಾಲೆಸ್ತೈನ್ ಧ್ವಜ ಕಟ್ಟಿ ಓಡಾಡಿರುವಂತಹ ಆರೋಪ. ಚಿಕ್ಕಮಗಳೂರು ಕಡೂರು ರಸ್ತೆಗಳಲ್ಲಿ ಓಡಾಡಿದ್ರು ಅನ್ನುವಂಥ ಆರೋಪವನ್ನ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಮಾಡಿದ್ರು. ನಿನ್ನೆ ಪೊಲೀಸ್ ಠಾಣೆಗೆ ಬಂದು ಒಂದಷ್ಟು ಹೈಡ್ರಾಮಾ ಕೂಡ ಆಯಿತು. ಅಲ್ಲಿ ಪ್ರತಿಭಟನೆಗಳು ಕೂಡ ಆಗಿದ್ದನ್ನು ಗಮನಿಸಿದ್ವಿ. ಕಾರಣ ಇಷ್ಟೇ, ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಕರ್ನಾಟಕದಲ್ಲಿ ಇಂಥ ಘಟನೆಗಳು ನಡೆಯೋದಕ್ಕೆ ಅವಕಾಶ ಕೊಡಬಾರ್ದು, ಯಾವ ಸಂದೇಶ ಕೊಡ್ತಿದ್ದಾರೆ ಇವರು ಅಂತ ಪ್ರಶ್ನೆ ಮಾಡಿದ್ರು. ಅದರ ಮುಂದುವರೆದ ಭಾಗ ಈಗ ಕೇಸ್ ಕೂಡ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ. ಇಬ್ಬರು ಅಪ್ರಾಪ್ತರು ಪೊಲೀಸರ ವಶದಲ್ಲಿ 6 ಮಂದಿ ವಿರುದ್ಧ, ಒಟ್ಟು 6 ಮಂದಿ ವಿರುದ್ಧ ಕೇಸ್ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬೈಕಿಗೆ ಪ್ಯಾಲೆಸ್ತೈನ್ ಧ್ವಜ ಕಟ್ಕೊಂಡು ಊರು ತುಂಬೆಲ್ಲ ಓಡಾಡೋದು, ಪ್ರಮುಖ ರಸ್ತೆಗಳಲ್ಲೇ ಸಂಚಾರ ಮಾಡಿದ್ದಾರೆ. ಆ ವಿಡಿಯೋವನ್ನ ಇಟ್ಕೊಂಡು ಹಿಂದೂ ಸಂಘಟನೆಯ ಕಾರ್ಯಕರ್ತರು ಪ್ರಶ್ನೆ ಮಾಡಿದ್ರು, ಈ ರೀತಿ ಓಡಾಡಿದ್ದಾರೆ, ಕ್ರಮ ಯಾಕಾಗಿಲ್ಲ ಅಂತ. ಹಾಗಾಗಿ ನಿನ್ನೆ ಪೊಲೀಸ್ ಠಾಣೆಗೆ ಬಂದಿದ್ರು ಹಲವು ಹಿಂದೂ ಸಂಘಟನೆಯ ಕಾರ್ಯಕರ್ತರು. ಕ್ರಮ ಕೈಗೊಳ್ಳೋ ತನಕ ಕೂಡ ಹೋರಾಟ ಮಾಡ್ತೀವಿ ಅಂತ ನಿನ್ನೆ ಅವ್ರನ್ನ ಮನವೊಲಿಸಿ ಅಲ್ಲಿಂದ ವಾಪಸ್ ಕಳಿಸಲಾಗಿತ್ತು. ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಕರಣ ಕೂಡ ದಾಖಲಾಗಿದ್ದು ಇಬ್ಬರು ಅಪ್ರಾಪ್ತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರಂತೆ. 6 ಜನರ ವಿರುದ್ಧ ಒಟ್ಟು ಪ್ರಕರಣ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈ ದೃಶ್ಯ ನೋಡ್ತಾ ಇದೀವಲ್ಲ, ಇದೇ ಬೈಕ್ಗೆ ಪ್ಯಾಲೆಸ್ತೈನ್ ಧ್ವಜ ಕಟ್ಟಿದ್ದಾರೆ, ಮಾರ್ಕ್ ಮಾಡಿ ಕೂಡ ತೋರಿಸ್ತಾ ಇದೀವಿ. ಪ್ರಮುಖ ರಸ್ತೆಗಳಲ್ಲಿ, ಈ ಚಿಕ್ಕಮಗಳೂರು ಕಡೂರು ಪ್ರಮುಖ ರಸ್ತೆಗಳಲ್ಲೇ ಬೈಕ್ ಸಂಚಾರ ಮಾಡಿರೋದು. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಚಿಕ್ಕಮಗಳೂರಿನಲ್ಲಿ ಪ್ಯಾಲೆಸ್ತೈನ್ ಧ್ವಜ ಹಾರಾಟ ಕೇಸ್ಗೆ ಸಂಬಂಧಪಟ್ಟಂತೆ ಮಲೆನಾಡು ಸ್ಲೀಪರ್ ಸೆಲ್ಗಳ ತಾಣವಾಗ್ತಾ ಇದೆ ಅನ್ನುವಂಥ ಆತಂಕ. ಉಗ್ರ ಕೃತ್ಯ ಎಸಗೋದಕ್ಕೆ ಇಲ್ಲಿ ತರಬೇತಿ ನೀಡಲಾಗ್ತಾ ಇದೆ ಅನ್ನುವಂಥ ಗಂಭೀರ ಆರೋಪ. ಮೈಸೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಈ ಹಿಂದೆ ಕೊಪ್ಪದಲ್ಲಿ ಯಾಸಿನ್ ಭಟ್ಕಳ ಶಿಬಿರ ನಡೆಸ್ತಾ ಇದ್ದ. ದೇಶ ವಿರೋಧಿಗಳ ವಿರುದ್ಧ ತನಿಖೆ ನಡೆಸಬೇಕಾಗಿದೆ. ಸಿಟಿ ರವಿಯವರು ಹೀಗಂತ ಒತ್ತಾಯ ಮಾಡ್ತಿದ್ದಾರೆ. 20ಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳಲ್ಲಿ ಮತ್ತು ಒಂದು 4 ವೀಲ್ನಲ್ಲಿ ಪ್ಯಾಲೆಸ್ತೈನ್ ಧ್ವಜ ಹಿಡ್ಕೊಂಡು ರಸ್ತೆಯಲ್ಲಿ ರ್ಯಾಲಿ ಮಾಡಿದ್ದಾರೆ. ಅಂದರೆ ನಿಮಗೆ ವಿತೌಟ್ ಪರ್ಮಿಷನ್ನು ಬೈಕಲ್ಲಿ ಬೇರೆ ಬೇರೆ ರೋಡ್ಗಳಲ್ಲಿ ಓಡಾಡಿಸ್ಕೊಂಡು ಹೋಗಿದ್ದಾರೆ. ಆರಂಭದಲ್ಲಿ ಯಾವ ಧ್ವಜ ಅಂತ ಭಾಳ ಜನರಿಗೆ ಅರ್ಥ ಆಗಿಲ್ಲ. ಒಂದು ಕಡೆ ಅವರು ಇಸ್ಲಾಂ ಧ್ವಜ ಹಿಡಿದಿದ್ದಾರೆ, ಇನ್ನೊಂದು ಕಡೆ ಪ್ಯಾಲೆಸ್ತೈನ್ ಧ್ವಜ ಹಿಡಿದಿದ್ದಾರೆ. ಇದು ಯಾವ ಧ್ವಜ ಏನಕ್ಕೆ ಏನು ಅಂತ ಅರ್ಥ ಆಗಿಲ್ಲ. ಆದರೆ ಕೆಲವರಿಗೆ ಏನೋ ಅನುಮಾನ ಬಂದು ಫೋಟೋ ತೆಗೆದು ಗೂಗಲಲ್ಲಿ ಸರ್ಚ್ ಮಾಡಿದ್ದಾರೆ. ಗೂಗಲ್ ಸರ್ಚ್ ಮಾಡಿದಾಗ ಗೊತ್ತಾಗಿದೆ ಇವ್ರು ಹಿಡಿದಿರೋದು ಪ್ಯಾಲೆಸ್ತೈನ್ ಧ್ವಜ ಅಂತ. ಗೂಗಲ್ ಸರ್ಚ್ ಮಾಡಿದಾಗ ಗೊತ್ತಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ
ಯುವ ಮೋರ್ಚಾದ ಕಾರ್ಯಕರ್ತರು ಪೊಲೀಸ್ ಠಾಣೆಗೆ ದೂರು ಕೊಟ್ಟರು. ನಾನು ಕೂಡ ಪೊಲೀಸ್ ಮುಖ್ಯಾಧಿಕಾರಿಗಳಿಗೆ ಮಾತಾಡಿದೆ. ಆಮೇಲೆ ನನಗೆ ಮಾಹಿತಿ ಸಿಕ್ತು, ಕೆಲವು ಪ್ರಭಾವಿಗಳು ಅವ್ರ ಪರವಾಗಿ ಇನ್ಫ್ಲೂಯೆನ್ಸ್ ಮಾಡಿದ್ರು. ಒಂದು 200ಕ್ಕೂ ಹೆಚ್ಚು ಜನ ಪೊಲೀಸ್ ಠಾಣೆ ಮುಂದೆ ಬಂದರು. ಅವ್ರನ್ನ ಬೈಕಿಗೆ ಪ್ಯಾಲೆಸ್ತೀನ್ ಧ್ವಜ ಕಟ್ಟಿ ಓಡಾಡಿರುವ ಆರೋಪದ ಹಿನ್ನೆಲೆ ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಇಬ್ಬರು ಅಪ್ರಾಪ್ತರು ಪೊಲೀಸ್ ವಶಕ್ಕೆ, 6 ಮಂದಿ ವಿರುದ್ಧ ಕೇಸ್ ದಾಖಲಾಗಿದೆ. ಬೈಕ್ಗೆ ಪ್ಯಾಲೆಸ್ತೀನ್ ಧ್ವಜ ಕಟ್ಟಿ ಓಡಾಡಿರುವಂತಹ ಆರೋಪ, ಚಿಕ್ಕಮಗಳೂರು ಕಡೂರು ರಸ್ತೆಗಳಲ್ಲಿ ಓಡಾಡಿದ್ರು ಅನ್ನುವಂಥ ಆರೋಪವನ್ನ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಮಾಡಿದ್ರು. ನಿನ್ನೆ ಪೊಲೀಸ್ ಠಾಣೆಗೆ ಬಂದು ಒಂದಷ್ಟು ಹೈಡ್ರಾಮಾ ಕೂಡ ಆಯಿತು. ಅಲ್ಲಿ ಪ್ರತಿಭಟನೆಗಳು ಕೂಡ ಆಗಿದ್ದನ್ನು ಗಮನಿಸಿದ್ವಿ. ಕಾರಣ ಇಷ್ಟೇ, ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಕರ್ನಾಟಕದಲ್ಲಿ ಇಂಥ ಘಟನೆಗಳು ನಡೆಯೋದಕ್ಕೆ ಅವಕಾಶ ಕೊಡಬಾರ್ದು, ಯಾವ ಸಂದೇಶ ಕೊಡ್ತಿದ್ದಾರೆ ಇವರು ಅಂತ ಪ್ರಶ್ನೆ ಮಾಡಿದ್ರು. ಅದರ ಮುಂದುವರೆದ ಭಾಗ ಈಗ ಕೇಸ್ ಕೂಡ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ. ಇಬ್ಬರು ಅಪ್ರಾಪ್ತರು ಪೊಲೀಸರ ವಶದಲ್ಲಿ, 6 ಮಂದಿ ವಿರುದ್ಧ, ಒಟ್ಟು 6 ಮಂದಿ ವಿರುದ್ಧ ಕೇಸ್ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬೈಕಿಗೆ ಪ್ಯಾಲೆಸ್ತೀನ್ ಧ್ವಜ ಕಟ್ಕೊಂಡು ಊರು ತುಂಬೆಲ್ಲ ಓಡಾಡೋದು, ಪ್ರಮುಖ ರಸ್ತೆಗಳಲ್ಲೇ ಸಂಚಾರ ಮಾಡಿದ್ದಾರೆ. ಆ ವಿಡಿಯೋವನ್ನ ಇಟ್ಕೊಂಡು ಹಿಂದೂ ಸಂಘಟನೆಯ ಕಾರ್ಯಕರ್ತರು ಪ್ರಶ್ನೆ ಮಾಡಿದ್ರು, ಈ ರೀತಿ ಓಡಾಡಿದ್ದಾರೆ, ಕ್ರಮ ಯಾಕಾಗಿಲ್ಲ ಅಂತ. ಹಾಗಾಗಿ ನಿನ್ನೆ ಪೊಲೀಸ್ ಠಾಣೆಗೆ ಬಂದಿದ್ರು ಹಲವು ಹಿಂದೂ ಸಂಘಟನೆಯ ಕಾರ್ಯಕರ್ತರು. ಕ್ರಮ ಕೈಗೊಳ್ಳೋ ತನಕ ಕೂಡ ಹೋರಾಟ ಮಾಡ್ತೀವಿ ಅಂತ ನಿನ್ನೆ ಅವ್ರನ್ನ ಮನವೊಲಿಸಿ ಅಲ್ಲಿಂದ ವಾಪಸ್ ಕಳಿಸಲಾಗಿತ್ತು. ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಕರಣ ಕೂಡ ದಾಖಲಾಗಿದ್ದು, ಇಬ್ಬರು ಅಪ್ರಾಪ್ತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರಂತೆ. 6 ಜನರ ವಿರುದ್ಧ ಒಟ್ಟು ಪ್ರಕರಣ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈ ದೃಶ್ಯ ನೋಡ್ತಾ ಇದೀವಲ್ಲ, ಇದೇ ಬೈಕ್ಗೆ ಪ್ಯಾಲೆಸ್ತೀನ್ ಧ್ವಜ ಕಟ್ಟಿದ್ದಾರೆ, ಮಾರ್ಕ್ ಮಾಡಿ ಕೂಡ ತೋರಿಸ್ತಾ ಇದೀವಿ. ಪ್ರಮುಖ ರಸ್ತೆಗಳಲ್ಲಿ, ಈ ಚಿಕ್ಕಮಗಳೂರು ಕಡೂರು ಪ್ರಮುಖ ರಸ್ತೆಗಳಲ್ಲೇ ಬೈಕ್ ಸಂಚಾರ ಮಾಡಿರೋದು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.